ಹಾಯ್ ನಮಸ್ತೆ, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ನೋಡಿ, ತುಂಬಾ ರುಚಿಯಾಗಿರುವಂಥ ಮಸಾಲೆ ಮಂಡಕ್ಕಿ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿರುವಂಥ ರೆಸಿಪಿ. ಇದನ್ನು ಟೀ ಜೊತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಇದನ್ನು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ನೋಡಿ, ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಗರಂ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಅಂದರೆ ಶೇಂಗಾ ಬೀಜವನ್ನು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ. ನೋಡಿ, ಇದನ್ನು ಚೆನ್ನಾಗಿ ಹುರಿದಾಗ ಅದರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಹಾಗೆ ಸ್ವಲ್ಪ ಸಿಪ್ಪೆ ಕ್ರ್ಯಾಕ್ ಬರುತ್ತೆ. ಅಷ್ಟಾದರೆ ಸಾಕು. ಆನಂತರ ಇದನ್ನು ಸ್ವಲ್ಪ ಎಣ್ಣೆಯಿಂದ ಜಾಳಿಸ್ಕೊಂಡು ತೆಗಿಬೇಕು. ಈ ರೀತಿ ಜಾಳಿಗೆ ಇರುವಂಥ ಸೌಂಡ್ ಆದರೆ ಚೆನ್ನಾಗಾಗುತ್ತೆ. ನೋಡಿ, ಮತ್ತೆ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಪುಟಾಣಿ ಬೇಳೆಯನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದನ್ನು ಸಹ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಬೇಕು. ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು. ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಹುರಿದು ತೆಗೆದುಕೊಂಡು ಬಿಡಬೇಕು. ನೋಡಿ, ಈಗ ಮತ್ತೆ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಕೊಬ್ಬರಿ ಪೀಸ್ಗಳನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ. ಒಣಗಿರುವಂಥ ಕೊಬ್ಬರಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಅದರ ಸಿಪ್ಪೆಯನ್ನು ಸಹ ತೆಗೆದಿದ್ದೇನೆ. ಹಾಗಾಗಿ ಅದು ವೈಟಾಗಿ ಕಾಣ್ತಾ ಇದೆ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು. ಒಂದು 2 ನಿಮಿಷ ಇದು ಚೆನ್ನಾಗಿ ಹುರಿದಾಗ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಆನಂತರ ಅದ್ರ ಜೊತೆನೇ ಸ್ವಲ್ಪ ಗೋಡಂಬಿ ಪೀಸ್ಗಳನ್ನು ಹಾಕ್ಕೊಂಡು ಅದನ್ನು ಸೇರಿಸಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ತೆಗೆದುಕೊಂಡು ಬಿಡಬೇಕು. ನೋಡಿ, ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಉಂಟಲ್ವ, ಆ ಎಣ್ಣೆನ ಸ್ವಲ್ಪ ತೆಗಿತಾ ಇದ್ದೀನಿ. ಒಗ್ಗರಣೆಗೆ ಇಷ್ಟೆಲ್ಲ ಎಣ್ಣೆ ಬೇಕಾಗಲ್ಲ. ಆದಷ್ಟು ಅಡುಗೆಯಲ್ಲಿ ಎಣ್ಣೆಯನ್ನು ಕಮ್ಮಿ ತಿನ್ನೋದು ಒಳ್ಳೆಯದು ಅಂತ. ನೋಡಿ, ಸ್ವಲ್ಪ ಎಣ್ಣೆಯನ್ನು ತೆಗೆದಿದ್ದೇನೆ. ಇನ್ನುಳಿದ ಎಣ್ಣೆಯಲ್ಲಿ ಸ್ವಲ್ಪ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಸುಮಾರು ಒಂದು 15ರಿಂದ 20 ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಈ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ನೋಡಿ, ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆ ಬೆಳ್ಳುಳ್ಳಿಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಆರಬೇಕು, ಡ್ರೈ ಆಗಬೇಕು. ಆನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಅದನ್ನು ಸಹ ಕ್ರಿಸ್ಪಿ ಆಗೋ ತನಕ ಹುರಿದುಕೊಳ್ಬೇಕು. ನೋಡಿ, ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿಯಾಗಿದೆ, ಹಾಗೆಯೇ ಬೆಳ್ಳುಳ್ಳಿ ಇವೆಲ್ಲ ಬಿಸಿಯಾಗಿರೋದ್ರಿಂದ ಆ ಎಣ್ಣೆಯಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಇವಿಷ್ಟನ್ನು ಹಾಕಿ ಬಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಮಂಡಕ್ಕೆಲ್ಲ ರೆಡ್ ಆಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಆನಂತರ ನೋಡಿ, ಫ್ಲೇಮನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಮಂಡಕ್ಕಿಯನ್ನು ಹಾಕಿಬಿಟ್ಟು ಮಸಾಲೆ ಜೊತೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಂಡಕ್ಕಿ ಇನ್ನೂ ಕ್ರಿಸ್ಪಿ ಆಗಬೇಕು. ನೋಡಿ, ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಂಡ್ರೆ ಸಾಕು. ಮಸಾಲೆ ಕರೆಕ್ಟಾಗಿ ತಾಗಬೇಕು ಮಂಡಕ್ಕಿಗೆಲ್ಲ, ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ಹುರಿದಿಟ್ಕೊಂಡಿರುವಂಥ ಪುಟಾಣಿ ಬೇಳೆ, ಕೊಬ್ಬರಿ ಚೂರುಗಳು ಮತ್ತು ಗೋಡಂಬಿ, ಶೇಂಗಾ ಬೀಜ, ಅದರ ಜೊತೆಗೇ ಅರ್ಧ ಟೇಬಲ್ ಸ್ಪೂನ್ ಪುಡಿ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಪುಡಿ ಇವಿಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ಮಸಾಲೆ ಮಂಡಕ್ಕಿ ರೆಡಿ ಆಗುತ್ತೆ. ಇದನ್ನು ಟೀ ಜೊತೆ ತಿನ್ನಲಿಕ್ಕಂತೂ ಸಖತ್ತಾಗಿರುತ್ತೆ. ಹಾಗೆಯೇ ಎಲ್ಲಾದರೂ ಟ್ರಾವೆಲಿಂಗ್ ಮಾಡುವಾಗ ಅಥವಾ ಎಲ್ಲಾದರೂ ಟೈಮ್ ಪಾಸಿಗೆ ಫಿಲ್ಮ್ ನೋಡುವಾಗ ಈ ರೀತಿ ಮಸಾಲೆ ಮಂಡಕ್ಕಿ ತಿನ್ನೋದು ನೋಡಿ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ನೀವು ಸಹ ಮನೇಲಿ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಶೇರ್ ಮಾಡಿ. ಇನ್ನೊಂದು ಮಜೆದಾರ್ ರೆಸಿಪಿಯೊಂದಿಗೆ ಮತ್ತೆ ಪುನಃ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.